ಮುಂದೆ ಹೋಗ್ತಿದ್ದ ಎಕ್ಸೆಲ್ಗೆ ಡಿಕ್ಕಿಯಾಗಿ ನಂತರ ಟಿಪ್ಪರ್ಗೆ ಖಾಸಗಿ ಬಸ್ ಡಿಕ್ಕಿ. ಚಿಕ್ಕಬಳ್ಳಾಪುರ ಮೂಲದ ವಾಟರ್ಮನ್ ಎಕ್ಸೆಲ್ನಲ್ಲಿದ್ದ ಸವಾರ ಗಂಗಪ್ಪ ಸ್ಥಳದಲ್ಲೇ ಸಾವು. ಬಸ್ಸಿನಲ್ಲಿದ್ದ 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಚದಲಪುರ ಬಳಿ ಘಟನೆ. ಗಾಯಾಳುಗಳು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲು. ಬಸ್ ಚಾಲನೆ ವೇಳೆ ಚಾಲಕ ಪ್ರಜ್ಞೆ ತಪ್ಪಿದ್ದಾಗಿ ಮಾಹಿತಿ. ಬಸ್ ಚಾಲಕ ಸಹ ಆಸ್ಪತ್ರೆಗೆ ದಾಖಲು. ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಗಾಯಾಳುಗಳು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಡ್ರೈವರ್ ಬಿಡಿಸ್ಕೊಂಡು ಟಿಪ್ಪರ್ ನಿಲ್ಸಿದ್ರು. ಟಿಪ್ಪರ್ಗೆ ಎಷ್ಟು ಜನ ಇದ್ರು ಬಸ್ಸಲ್ಲಿ? ಎಲ್ಲ ಹೆಂಗ್ಸು ಜಾಸ್ತಿ ಇರಲಿಲ್ಲ. ಟಿಪ್ಪರ್ ಹಿಂದ್ಗಡೆ ಏಟಾಗಿರೋದೇ ಜಾಸ್ತಿ. ಎಲ್ಲಿ ಸರಿಯಾಗಿದೆ? ಚದಲಪುರ ಎಷ್ಟು ಜನ ಅಲ್ಲ, ನಂದಿ ಕ್ರಾಸ್. ಎಷ್ಟು ಜನಕ್ಕೆ ಏಟಾಗಿದೆ? ಸುಮಾರು ಜನ ಮನ್ಸಿದ್ರು. ನನಗೂ ಸ್ವಲ್ಪ ಏಟುಗಳಾಗಿರೋಲ್ಲ. ನೋಡಿದೆ, ಗೊತ್ತಿಲ್ಲ. ಡ್ರೈವರ್ಗೆ ಏನೂ ಆಗಿಲ್ಲ. ನೋಡಿ, ಏನೂ ಆಗಿಲ್ಲ. ಡ್ರೈವರ್ಗೆ ಏನೂ ಆಗಿಲ್ಲ. ಎಷ್ಟು ಜನಕ್ಕೆ? 10 ಜನಕ್ಕಾಗಿದೆ. ಸುಮಾರು ಒಂದು 34 ಜನಕ್ಕಾಗಿದೆ. ಎಲ್ಲ ಇಲ್ಲ ಒಂದು 45-50 ಹೋಗಿದ್ದು. ಫಿಟ್ಸ್ ಬಂತು. ನಾನು ನೋಡಿದೆ, ಫಿಟ್ಸ್ ಬಂದಿತ್ತು. ನೋಡಿದೆ, ಬೇರೆ ಹೋಗಿ ಅವಾಯ್ಡ್ ಮಾಡೋಕೆ ಆಗ್ಲಿಲ್ಲ. ಅವ್ರ ಕೈ ಸ್ಟೇರಿಂಗ್ ಕೊಡ್ಲಿಲ್ಲ. ಫಿಟ್ಸ್ ಬಂದಾಗ ಟೈಟ್ ಆಗಿ ಇಟ್ಕೊಂಡ್ಬಿಟ್ಟು ಇಟ್ಕೊಂಡು ಅವಾಗ ಹೋಗಿ ಸುಮ್ಮನೆ ಸೈಡ್ ಅಲ್ಲಿ ಇದ್ದಿತ್ತು ಟಿಪ್ಪರ್ ನಿಲ್ಸಿರೋ ಗಾಡಿ. ಅದಕ್ಕೆ ಹೋಗ್ಬೋದು. ಇದು ಈ ಕಡೆ ಬೆಂಗಳೂರು ಕಡೆಯಿಂದ ಬರ್ತಾ ಇದೆ. ಈ ಟೀ ಕುಡಿಯೋಕ್ಕೆ ಒಂದು ಟಿಪ್ಪರ್ ಲಾರಿ ನಿಂತಿತ್ತು. ಬಸ್ಸು ಡ್ರೈವರ್ಗೆ ಪಿಡ್ಸ್ ಬಂದಿದೆ. ಅಲ್ಲಿ ಪ್ಯಾಸೆಂಜರ್ ಇರೋರೆಲ್ಲ ಕೇಳಿದ್ದಾರೆ, ಏನು ಅನ್ನೋಷ್ಟು ಗಾಬರಿಯಾಗಿ ಎಲ್ಲ ಅವ್ರು ಬಿಡಿಸ್ಕೊಳಕ್ಕೆ ಹೋಗಿದ್ದಾರೆ. ಬಿಟ್ಟಿಲ್ಲ. ಆದರೂ ಒಂಥರ ಅವರು ಪಿಡ್ಸಲ್ಲಿ ಇದ್ದಿರಲ್ಲ, ಆ ಇದರಲ್ಲಿ ಹಿಂಗೆ ಎಳ್ದು ಬಿಟ್ಟಿದ್ದಾರೆ. ಅಷ್ಟಾಗಿದೆ. ಸಾರ್ವಜನಿಕರಿಗೆಲ್ಲ ಏನಾದ್ರು ಸಮಸ್ಯೆ? ಸಾರ್ವಜನಿಕರು ಒಳಗಿರೋರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ. ಒಂದು 20-25 ಜನಕ್ಕೆಲ್ಲ ಇದಾಗಿದೆ. ಒಬ್ಬರು ಡೆತ್ ಆಗಿದ್ದಾರೆ. ಅವರು ದೊಡ್ಡಬಳ್ಳಿ ಗ್ರಾಮ ಪಂಚಾಯತಿ ಇದರಲ್ಲಿ ಜಲಗಾರಾಗಿ ಕೆಲಸ ಮಾಡ್ತಾರೆ. ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈ ಥರ ಆಗಿದೆ. ಇನ್ನು ಬೇರೆಯವ್ರಿಗೆ ಏನಾದರೂ ಸಮಸ್ಯೆಗಳಾಗಿದೆಯಾ? ಸಮಸ್ಯೆಗಳಾಗಿದೆ. ಜಾಸ್ತಿ ಇಂಜುರಿಗಳಾಗಿದೆ. ಲೇಡೀಸ್ಗೆ, ಮಕ್ಕಳಿಗೆ, ಸ್ವಲ್ಪ ಇದರಲ್ಲ ಬಸ್ಸಲ್ಲಿರೋರಿಗೆಲ್ಲ ಇದಾಗಿದೆ. ತಲೆ ಹೆಡ್ಡಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇಂಜುರಿಗಳಾಗಿದೆ. ಎಷ್ಟು ಜನ ಓಡಾಡ್ತಾ ಇದೆ? ಇದು ಬಸ್ಸು ಪೂರ್ತಿ ಚೆನ್ನಾಯಿತು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಚೆನ್ನಾಗಿತ್ತು. ಅಲ್ಲ, ಇದು ಯಾರು ತಪ್ಪು ಅಂತೀರಾ? ಮತ್ತು ಅವ್ರಿಗೆ ಕಾಯಿಲೆ ಬಂದಿರೋದು? ಅದು ಪಿಡ್ಸ್ ಬಂದಿದೆ ಮೈನು. ಯಾಕಂದರೆ ಒಳಗಡೆ ಇರೋ ಪ್ಯಾಸೆಂಜರೇ ಹೇಳ್ತಾ ಇದ್ದಾರಲ್ಲ, ಅವ್ರ ಜೊತೆಯಲ್ಲಿ ಟ್ರಾವೆಲ್ ಮಾಡೋರು ಹೇಳ್ತಾ ಇದ್ದಾರೆ ಬಿಡ್ಸ್ ಬಂದಿದೆ. ಒಂದು 5-6 ಜನ ಬಿಡಿಸಿದ್ದಾರೆ, ಆಗಿಲ್ಲ. ಸ್ಟೇರಿಂಗ್ ಇದೇ ಥರ ಗಟ್ಟಿಯಾಗಿ ಇಟ್ಕೊಂಡು ಮಾಡಿದ್ದಾರೆ. ನೀವು ಈ ಘಟನೆ ಆಗೋವಾಗ ಎಲ್ಲಿದ್ರಿ? ನಾವು ಇಲ್ಲೇ ಇದ್ದೀವಿ. ನೀವು ನೋಡಿದ್ರಾ? ನಾವು ಆ ಕಡೆಯಿಂದ ಹೋಗ್ತಾ ಇದ್ವಿ. ಹಾಂ, ನೋಡಿ ಹಿಂಗೆ ಆಯ್ತು ಮೇಲೆ ಹಂಗೆ ಬಂದು ನಮ್ಮ ಕೈಲಾತು ಹೆಲ್ಪ್ ಎಲ್ಲ ಮಾಡಿದ್ವಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.